ಲಕ್ಷ್ಮಿ ಅಕ್ಕ, ಲಕ್ಷ್ಮಿ ಅಕ್ಕ, ಲಕ್ಷ್ಮಿ ಅಕ್ಕ ಸಂಕ್ರಾಂತಿಗೆ ಒಳ್ಳೆ ರಂಗೋಲಿಗೆ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ ಅಕ್ಕ ರಂಗ ಹಾಕಿರೋ ರಂಗೋಲಿ. ಬಾನು ಬಾನು ಏನು ಹೆಂಗ್ ನೋಡ್ತಾ ಇದ್ಯಾ? ಏನಿಲ್ಲ ಲಕ್ಷ್ಮಿ ಅಕ್ಕ, ನಿಮ್ದು ರಂಗೋಲಿಗೆ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಮಾಡಿದ್ರಲ್ವಾ, ಅದಕ್ಕೆ ನೋಡ್ತಾ ಇದ್ದೆ. ಚೆನ್ನಾಗಿ ಹಾಕಿದೀರಾ ರಂಗೋಲಿ. ಸಂಕ್ರಾಂತಿ ಹಬ್ಬ ಜೋರು ನಿಮ್ದು ಮನೇಲಿ. ಓ ಹಿಂಗೆ ಅಮ್ಮ, ಇನ್ನೇನು ಎಲ್ಲಾರ ಮನೆಗೂ ಮಾಡ್ದಂಗೆ ರಂಗೋಲಿ ಹಾಕಿ ವಾರ ಮಾಡಿ ಎಳ್ಳು ಬೆಲ್ಲ ಹಂಚೋದು. ತಗೋ ಎಳ್ಳು ಬೆಲ್ಲ ತಿನ್ನು. ಹೌದಾ, ಹಂಗಾದ್ರೆ ಹಬ್ಬಕ್ಕೆ ಹೆಂಗೆ ಮಾಡಿದಿರಾ? ಎಲ್ಲ ಮಾಡ್ತಾ ಇದೀನಮ್ಮ. ಕಡಲೆಕಾಯಿ, ಗೆಣಸು, ಆಮೇಲೆ ಅವರೆಕಾಯಿ, ಕಬ್ಬು ಎಲ್ಲಾನ ಇಟ್ಟಿದ್ದೀನಿ. ಇನ್ನು ಬೇಯಕ್ಕೆ ಇಡ್ತಿದ್ದೀನಿ ಎಲ್ಲಾನ. ಇನ್ನೇನು ಎಳ್ಳು ಬೆಲ್ಲ ಮಾಡಿದೀನಿ. ತಗೋ ಇನ್ನೊಂದು ಸ್ವಲ್ಪ ತಿನ್ನು. ಚೆನ್ನಾಗೈತೇನೆ ಬಾನು? ಹೌದು ಲಕ್ಷ್ಮಿ ಅಕ್ಕ, ತುಂಬಾ ಚೆನ್ನಾಗಿ ಮಾಡಿದೀರಾ. ಕಡ್ಲೆ ಬೆಲ್ಲ ಆಮೇಲೆ ಎಳ್ಳು ಎಲ್ಲ ಸೇರಿ ಚೆನ್ನಾಗಿ ಟೇಸ್ಟಿ ಆಗಿದೆ. ಹಂಗೇನೆ ಬಾ. ಆಮೇಲೆ ಗೆಣಸು ಆಮೇಲೆ ಕಡ್ಲೆಕಾಯಿ ಎಲ್ಲ ಬೇಸಕ್ಕೆ ಇಟ್ಟಿದ್ದೀನಿ, ಸ್ಟವ್ ಮ್ಯಾಕ್ ಇಕ್ಕಿದ್ದೀನಿ. ಇನ್ನ ಬೆಂದಿಲ್ಲ, ಕುಕ್ಕರ್ನಾಗ ಇಕ್ಕಿದ್ದೀನಿ. ತಿಮ್ಮಿವೆಂತೆ. ಆಮೇಲೆ ಯಾಕೆ ಇಲ್ಲೇ ಕೂತಿರ್ತೀನಿ ಬಿಡಿ ಬೇಯೋವರೆಗೂ. ನಿಮ್ದು ಹೆಂಗೋ ಕರಿತಾ ಇದ್ರಿ ಸಂಕ್ರಾಂತಿಗೆ ಬಾ ಹಬ್ಬಕ್ಕೆ ಊಟ ಮಾಡ್ಲಿಕ್ಕೆ ಅಂತ ನಾನೇ ಬಂದೆ. ನೆನ್ನೆ ಬೇರೆ ಹೇಳಿ ಬಂದಿದ್ರಲ್ಲ ನಾಳೆ ಬಾರೆ ಬಾನು ಅಂತ, ಅದಕ್ಕೆ ಬಂದೆ ಲಕ್ಷ್ಮಿಂದು ಅಕ್ಕ. ಸರಿ ಆಯ್ತು ಬಿಡು, ಒಳ್ಳೇದಾಯ್ತು ಬಂದಿದ್ದು. ಮತ್ತೆ ಏನ್ ಸಮಾಚಾರ? ಏನಿಲ್ಲ ಕಣೆ ಬಾನು, ಹೇಳ್ಬೇಕು. ಭಾಗ್ಯಮ್ಮ ಬಂದ್ಲು ನೋಡು. ಭಾಗ್ಯಮ್ಮ ಆತನಮ್ಮ ಸಂಕ್ರಾಂತಿ ಹಬ್ಬ. ಹ್ಯಾಪಿ ಸಂಕ್ರಾಂತಿ. ನಿನ್ಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ತಗೋ ಎಳ್ಳು ಬೆಲ್ಲ ತಿನ್ನು. ಅಯ್ಯೋ ಬೇಡಮ್ಮ, ಎಷ್ಟು ತಿನ್ನೋದು? ಅಲ್ಲಿ ಬರ್ತಾ ಆದಾಗೆ ನಿಂಗಮ್ಮ ಗುಂಡಜ್ಜಿರ ಮನೆಯಾಗು ಎಲ್ಲರ ಮನೆಗೂ ಎಳ್ಳು ತಿಂದು ಬಂದೆ, ತಿನ್ನಕ್ಕಾಗಲ್ಲ. ಆಮೇಲೆ ಸಾಯಂಕಾಲ ಯಾವಾಗನ ಬಂದಾಗ ತಾಂತೀನಿ ಬಿಡು. ಲಕ್ಷ್ಮಿ ಅಕ್ಕ, ಮತ್ತೆ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ದು ಮಗಳು ಬಂದಿಲ್ವಾ? ಇನ್ನೂ ಬಂದಿಲ್ಲಮ್ಮ. ಆ ಹುಡುಗಿ ಇವತ್ತು ಬರ್ತೀನಿ ಅಂತ ಹೇಳೈತೆ. ಯಾವಾಗ ಬರ್ತಾಳೋ ಏನೋ ಗೊತ್ತಿಲ್ಲ. ನಾನು ಬೇಗ ಬಂದ್ರೆ ನನಗೂ ಸಹಾಯ ಮಾಡಕ್ ಆಗ್ತಾಳೆ ಅಂತ ನೋಡ್ತಾ ಇದ್ದೀನಮ್ಮ. ಬರಂಗೇ ಇಲ್ಲ. ಎಷ್ಟೊತ್ತಿಗೆ ಬರ್ತಾಳೋ ಏನ್ ಕತ್ತಿಯೋ. ನಿನ್ ಮಗಳದು ಓದೋದೆಲ್ಲ ಮುಗಿತೇನೆ ಲಕ್ಷ್ಮಕ್ಕ? ಈಗ ಏನ್ ಮಾಡ್ತಿರೋದು? ಈ ವರ್ಷ ಮುಗಿಯುತ್ತೆ. ಹಾಸ್ಟ್ಲಾಗ ಇದ್ದಾಳಲ್ವಾ, ಈ ವರ್ಷ ಮುಗಿಯುತ್ತೆ. ಎಕ್ಸಾಮ್ ಬರೆದ್ರೆ ಇವತ್ತೇನೋ ಬರ್ತಾಳೆ. 2 ದಿವಸ ರಜೆ ಐತಲ್ವಾ, ಬಂದು ಹೋಗ್ತೀನಿ ಕಣಮ್ಮ. ಇನ್ನೇನು ನನ್ನ 3 ತಿಂಗಳು ಐತಂತೆ ಎಕ್ಸಾಮ್. ಏನು ಎಕ್ಸಾಮ್ ಮುಗಿದ ತಕ್ಷಣ ಆಗುತ್ತೆ. ಇನ್ನೇನು ಮುಂದಕ್ಕೆ ಓದ್ಸಲ ಪಾತ್ಸಲ್ಲ ಯಾವ್ದಾನ ಕೆಲಸ ನೋಡ್ಕೊಂಡು ಇಲ್ಲೇ ಇರಮ್ಮ ಅಂತ ಹೇಳ್ತೀನಿ. ಅವ್ರ ಅಪ್ಪಯ್ಯ ಮದ್ವೆ ಮಾಡೋಣ ಬಿಡು, ಮುಂದಕ್ಕೆ ಓದೋದು ಬೇಡ ಏನು ಬೇಡ ಅಂತೈತಿ. ಅವಳಿನ ಓದ್ತೀನಿ ಅಂತ ಹೇಳ್ತಾಳೆ. ಏನಾಗುತ್ತೆ ನೋಡ ನೀರು ಆಗ್ಲಿ ಓದೋದೆಲ್ಲನ. ಅಯ್ಯೋ ಲಕ್ಷ್ಮಿ ಅಕ್ಕ, ಇನ್ನೂ ಓದಿಸ್ಬೇಕು ತಾನೆ? ಇನ್ನು ಏನಾದ್ರೂ ಮಾಸ್ಟರ್ ಡಿಗ್ರಿ, ಆ ಡಿಗ್ರಿ ಈ ಡಿಗ್ರಿ ಎಲ್ಲ ಇದಾವಲ್ಲ, ಎಲ್ಲ ಓದಿಸಿ ಲಕ್ಷ್ಮಿ ಅಕ್ಕ. ಯಾಕೆ ಬೇಡ ಅಂತ ಇದ್ದಾರಾ? ಇರೋದು ಒಬ್ಳು ಮಗಳು ಇದ್ದಾಳೆ, ಒಬ್ರು ಮಗ ಇದ್ದಾನೆ. ಅಯ್ಯೋ ಅವನ ಮಗ ಅವನೇನು ಓದಂಗಿಲ್ಲ. ತಗ ಆ ಹುಡುಗಿ ಯಾಕೆ ಓದುತ್ತೋ ಏನ್ ಸುಡುಗಾಡು. ಎಲ್ಲ ಹಾಸ್ಟ್ಲಿಗೆ ಹಾಕಿರೋದಕ್ಕೆ ಸರಿಯಾಗೈತೆ. ಅಲ್ಲಿ ಬರೀನ ಅಲ್ಲಿ ಇಲ್ಲಿ ಪಿಕ್ಚರ್ ನೋಡಕ್ ಹೋಗ್ತಾವಂತೆ. ನನ್ನ ಮಗಳು ಏನೋ ಪರವಾಗಿಲ್ಲ, ಆ ಹುಡುಗಿ ಚೆನ್ನಾಗಿ ಓದಿ ಅಂತ ಡಿಗ್ರಿ ಮುಗಿಸುತ್ತೆ. ಸಾಕು ಬಿಡೆ, ಬನ್ನಿ 8 ಓದಿದ್ರೆ ಏನಂತೆ. ಇಲ್ಲೇನೆ ಡಿಗ್ರಿ ಮೇಲೆ ಯಾವ್ದಾನ ಅಪ್ಲಿಕೇಶನ್ ಹಾಕೊಂಡು ಇಲ್ಲೇ ಇರ್ಲೇಳು ಮನೆಯಾಗಿ. ಜಯಮ್ಮನು ಬಂದ್ಲು. ಏನು ಜಯಮ್ಮ, ಬಾ ಬಾ. ಆಯ್ತೆ ಹಬ್ಬ ಆಯ್ತೆ. ನಾನು ಹಿಂಗೇನೆ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತ ನೋಡೋಣ ಅಂತ ಬಂದೆ. ಲಕ್ಷ್ಮಕ್ಕ ಎಳ್ಳು ಬೆಲ್ಲ ಕೊಟ್ಟೆ ನಮ್ಮೆಲ್ಲರಿಗೂ ಕೊಡ್ತಾ ಇದ್ದೀನಮ್ಮ. ತಾಳೆ ಜಯಮ್ಮ, ತಗ ನೀನು ಒಂದಿಷ್ಟು ತಿನ್ನು. ಅಯ್ಯೋ ನಮ್ಮ ಮನೆಗೂ ಮಸ್ತ ಮಾಡಿದ್ವಿ ಬಿಡಮ್ ತಾಯಿ. ತಿಮ್ಮಕ್ಕಾಗಲ್ಲ. ರಂಗೋಲಿನ ಯಾರು ಹಾಕಿದ್? ನೀನ್ ಹಾಕದ? ನಾನೇ ಹಾಕಿದ್ದೀನಿ. ಯಾರು ಹಾಕಕ್ಕಾಗುತ್ತೆ ಹೇಳು? ನಮ್ಮನೆಗೇನೋ ನನ್ನ ಸೊಸೆ ಇದ್ದಾಳಮ್ಮ, ಎಲ್ಲ ಮಾಡ್ತಾಳೆ. ನಾನೇನು ಆರಾಮಾಗಿ ಹೊರಗೆ ರಂಗೋಲಿ ಪಂಗೋಲಿ ಹಾಕೊಂಡು ಹೊರಗಳು ಕೆಲಸ ಮಾಡ್ಕೊಂಡು ಇದ್ದೀನಿ. ನಮ್ಮನೆಗೆ ರಂಗೋಲಿ ಹಾಕಿರೋದು ನೋಡ್ಬೇಕು. ಎಷ್ಟು ದೊಡ್ಡದಾಗಿ ಹಾಕಿದ್ದೀನಿ. ನಮ್ಮೂರಾಗೆ ಯಾರು ಅಂತ ರಂಗೋಲಿ ಹಾಕಿಲ್ಲ ಕಣೆ. ಹೌದಾ ಜೈಂದ ಅಕ್ಕ? ಅಯ್ಯೋ ನಿಮ್ದು ಮನೆ ಹತ್ರ ನಾನು ಬರ್ಲೇ ಇಲ್ಲ ನೋಡು. ರಂಗೋಲಿ ನೋಡ್ಲಿಕ್ಕೆ ಆದ್ರೂ ಬಂದೇ ಬರ್ತೀನಿ. ಆಮೇಲೆ ಬಿಡಿ. ಏನ್ ಸ್ಪೆಷಲ್ಗೆ ಮಾಡಿದ್ಯಾ ಜೈಂದ ಅಕ್ಕ? ಸ್ಪೆಷಲ್ ಏನಿಲ್ಲ ಕಣೆ ಬಾನು, ಅದೇ ಎಲ್ಲ ಬೇಸಿದೀವಿ. ಸಾಯಂಕಾಲಕ್ಕೆ ಆತನ ಒಬ್ಬಟ್ಟು ಗಿಬ್ಬಟ್ಟು ಮಾಡೋಣ ಅಂತಾನ. ನಮ್ಮನೆಗೆ ಪಾಯಸ ಗೀಸ ಮಾಡಿದೆ ತಿಂಬಲ್ಲ. ಅದು ಅಲ್ದೇನೆ ನಮಗೂ ಅಷ್ಟೇನೆ ತಿಂಬಕ್ ಸರ್ ಬರಲ್ಲ ಪಾಯಸ ನಾಲೇನಿ. ಒಬ್ಬಟ್ಟೆ ಮಾಡಿದ್ರೆ ಮಾಡೋದು ನಾವು ಹಬ್ದಾಗಿ. ನೀನೇನ್ ಮಾಡಿದ್ಯಲ್ಲ ಲಕ್ಷ್ಮಕ್ಕ? ಪಾಯಸ ಮಾಡಿದ್ಯೇನ ಅಲ್ವೇ ನೀನು? ಇಲ್ಲಮ್ಮ, ನಾನು ಒಬ್ಬಟ್ಟೆ ಮಾಡ್ಬೇಕು. ಇನ್ನ ಏನು ಮಾಡಕ್ಕೇನು ಇಟ್ಟಿಲ್ಲ. ನನ್ನ ಮಗಳು ಗೊತ್ತಾಳಂತೆ, ಅದಕ್ಕೆ ಅವಳು ಬಂದಾಗ ಎಲ್ಲ ಮಾಡೋಣ ಒಬ್ಬಟ್ಟನೇನ ಅಂತಾನ ಅಂದ್ಕೊಂಡಿದ್ದೀನಮ್ಮ. ಇನ್ನೂ ಏನು ಮಾಡಿಲ್ಲ. ಓ ನಿನ್ನ ಮಗಳು ಏನಮ್ಮ ಊರ್ ಕಡೆಗೆ ಬರೋದೇ ಇಲ್ಲ? ಆಟ ಓದ್ತಾಳೇನು? ಬರ್ತಾಳಂತೇನು ಇವತ್ತು? ನೋಡಿ 10 ವರ್ಷ ಆದಂಗೆ ಆಗೈತಮ್ಮ.
ಹ್ಞೂ ಬರ್ತೀನಿ ಅಂತ ನಾ ಫೋನ್ ಮಾಡಿದ್ಲಮ್ಮ. ಈಗಾಗ್ಲೇ ಇಳ್ಕೋಬಹುದು ಅನ್ಸುತ್ತೆ. ಆಲೆ ಊರ ಹತ್ರಕ್ಕೆ ಬಂದಿದ್ದೀನಿ ಕಣಮ್ಮ, ಬರ್ತಾ ಇದೀನಿ ಅಂತ ಅಂದ್ಲು. ಬಸ್ನ ಬರ್ತಾ ಇದ್ದಾಳೆ ಅಂತ, ಗೌರ್ಮೆಂಟ್ ಬಸ್ನ ಹೆಂಗೋ ಫ್ರೀ ಐತಲ್ವಾ, ಹಾಗಾಗಿ ಬರ್ತಾ ಇದೀನಿ ಕಣಮ್ಮ ಅಂತ ಫೋನ್ ಮಾಡಿದ್ಲು. ಮಗಳಮ್ಮ ನೆನೆದವರ ಮನದಲ್ಲಿ ಅಮ್ಮಂಗೆ ನಿನ್ನ ಮಗಳು ಬಂದೇ ಬಿಟ್ಲು. ಓ ಲಾವಣ್ಯ, ಏನಮ್ಮ ಅಪರೂಪ ಆಗ್ಬಿಟ್ಟಲ್ಲೇ ಊರ್ ಕಡೆಗೆ ಬರೋದು? ಏನ್ ಮಾಡೋದು ಆಂಟಿ, ಓದೋದಂಗಿರುತ್ತೆ, ಎಕ್ಸಾಮ್ ಇರ್ತವೆ, ಹಂಗಾಗಿ ಬರ್ಲಿಲ್ಲ. ರಜೆ ಇದ್ದಾಗೆಲ್ಲ ಬರ್ತಿರ್ತೀನಲ್ಲ, ಈ ಹಬ್ಬಗಳಾಗೆಲ್ಲ ನಾ ರಜೆ ಕೊಡ್ತಾರಲ್ಲ, ಒಂದ್ ದಿವಸ 2 ದಿವಸ ರಜೆ ಇದ್ದಾಗ ಬರ್ತೀನಿ. ಅರೇ ಲಾವಣ್ಯ, ನಿಮ್ದು ಅಮ್ಮ ಅಂತೂ ನಿಮ್ದು ಬರ್ಲಿ ಅಂತ ಏನು ಹಬ್ಬಗೆ ಮಾಡಿಲ್ಲ. ಮಾಡಲಿ, ನಮ್ದು ಮಗಳು ಬರ್ತಾಳೆ, ಹೆಲ್ಪ್ ಮಾಡ್ತಾಳೆ, ಒಬ್ಬಟ್ಟು ಮಾಡೋಣ ಅಂತ ಕಾಯ್ತಾ ಇದಾರೆ. ನಿಮ್ದು ನೋಡಿದ್ರೆ ಹೀಗ್ ತಾನೇ ಬರ್ತಾ ಇದೀಯಾ. ಬಾ ಬಾ ಬೇಗ. ಏನ್ ಸಮಾಚಾರ? ಹ್ಯಾಪಿ ಸಂಕ್ರಾಂತಿ ನಿಮ್ದಕ್ಕೆ. ಥ್ಯಾಂಕ್ಸ್ ಆಂಟಿ, ನಿಮ್ಗೂ ಕೂಡ ಹ್ಯಾಪಿ ಸಂಕ್ರಾಂತಿ. ಏನಿಲ್ಲ ಲಾವಣ್ಯ, ಅಪರೂಪ ಆಗ್ಬಿಟ್ಟಲ್ಲಿ ಕಾಣಿಸೋದೇ ಇಲ್ಲ. ಏನ್ ಮಾಡೋದ್ ಜಯತ್ತೆ, ನಮ್ಗೂನು ಓದೋದಂಗಿರುತ್ತೆ. ನೀವೂನು ನಾನು ಊರಿಗೆ ಬಂದಾಗ ನೀವು ಸಿಗಲ್ಲ, ನೀವೇನೋ ಬ್ಯುಸಿ ಆಗಿರ್ತೀರಾ. ನಾನಿನ್ನೇನು ಒಂದ್ ದಿವಸ ಬಂದು ಇನ್ನೊಂದ್ ದಿವಸಗೆ ಹಂಗೆ ಹೋಗ್ಬಿಡ್ತೀನಿ. ಇನ್ನೇನು ಇನ್ನೊಂದು 3 ತಿಂಗಳೈತೆ ಎಕ್ಸಾಮ್ ಮುಗಿದ್ರೆ ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕು. ನೋಡೋಣ. ಓ ಹೌದೇನು, ಕೆಲ್ಸಕ್ಕೆ ಬೇರೆ ಹೋಗ್ತೀಯಾ? ಕೆಲ್ಸಕ್ಕೆ ಯಾಕೆ ಹೋಗ್ತೀಯ? ಸುಮ್ಮನೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋದ್ ಕಲ್ತ್ಕ. ಸಾಕು ಓದಿದ್ದು. ನೋಡೋಣ ಅತ್ತೆ. ಈಗಿನ ಕಾಲದಾಗೆ ಗೌರ್ಮೆಂಟ್ ಕೆಲಸ ಅಂತ ಆಗಲ್ಲ. ಪ್ರೈವೇಟ್ ಕೆಲ್ಸಕ್ಕೆ ಹೋಗಕ್ಕೆ ನಿಮ್ಮ ಅಜ್ಜಿ ನಿಮ್ಮ ಅಪ್ಪ ಯಾಕೆ ಕಳಿಸಲ್ಲ? ಬೆಂಗಳೂರು ಕಡೆ ಕೆಲ್ಗನ ಹೋಗ್ತೀನಿ ಅಂದ್ರೆ ಅದಕ್ಕೆ ಹೇಳ್ತಾ ಇದೀನಿ, ಮದುವೆ ಮಾಡ್ಕೊಂಡು ಸುಮ್ಮನೆ ಗಂಡನ ಮನೆಗೆ ಹೋಗೋದ್ ಕಲ್ತ್ಕ. ಲಕ್ಷ್ಮಕ್ಕ, ನಿಮ್ ಸಂಬಂಧದಾಗೆ ಯಾರನ್ನ ಗಂಡ ಇದಾವೇನಮ್ಮ? ಗಂಡು ಇದಾವಮ್ಮ. ಇದ್ರೆ ಎಲ್ಲಾರ್ಗು ಇದ್ದವ್ರಿಗೆಲ್ಲ ಕೊಡಕ್ಕಾಗುತ್ತೇನಮ್ಮ? ಅವ್ರು ಒಪ್ಬೇಕು, ಇವ್ರು ಒಪ್ಬೇಕು, ಇಬ್ರು ಗಂಡು ಹೆಣ್ಣು ಒಪ್ಬೇಕು. ನಾವ್ ಅಂದ್ಕೊಂಡಂಗ ಆಗುತ್ತೆ. ನಮ್ಮ ಅಣ್ಣನ ಮಗ ಇದಾನೆ, ಹೆಂಗ ನೋಡೋಣ. ಏನಾದ್ರೂ ನಮಗೂ ಅವ್ರಿಗೆ ಕೂಡ್ ಬಂದ್ರೆ ಕೊಡೋದು, ಇಲ್ದಿದ್ರೆ ಎಲ್ಲ ಬೇರೆ ಕಡೆ ಕೊಡೋದು ಅಷ್ಟೇನೆ. ಈಗ ಯಾಕೆ ಕೊಡು, ಇನ್ನ ಎಕ್ಸಾಮ್ ಇದಾವಂತೆ, ಎಕ್ಸಾಮ್ ಮುಗಿಸ್ಕೊಂಡು ಬರ್ಲಿ ಊರಕ್ಕೆ. ನಾನಂತೂ ಇಷ್ಟು ಬೇಗ ಮದ್ವೆ ಆಗಲ್ಲಪ್ಪ. ಇನ್ನೂ 1-2 ವರ್ಷ ಯಾವ್ದಾದ್ರು ಕೆಲ್ಸಕ್ಕೆ ಟ್ರೈ ಮಾಡಿ, ತೀರಾ ನನ್ಗೆ ಬೆಂಗಳೂರಿಗೆ ಕಳಿಸ್ತಿದ್ರು ಇಲ್ಲ ಯಾವ್ದಾದ್ರು ಜಾಬ್ ಹುಡಿಕೊಂಡು ಜಾಬ್ ಹೋಗ್ತಾನ ಕರೆಸ್ಪಾಂಡೆನ್ಸ್ ಏನಾದ್ರೂ ಕಟ್ಕೊಂಬನ ಅಂತಿದ್ದೀನಿ. ಕರೆಪಾಂಡ್ಸ? ಅದ್ಯಾತೆ ಕರೆಪಾಂಡ್ಸು ಹಂಗಂದ್ರೆ? ಅಯ್ಯೋ ಜೈಂದು ಅಕ್ಕ, ಅದು ಕರೆಪಾಂಡ್ಸ್ ಅಲ್ಲ, ಕರೆಸ್ಪಾಂಡೆನ್ಸ್ ಅಂತ. ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಓದ್ಕೊಂಡು ಎಕ್ಸಾಮ್ ಬರ್ದು ಕೋರ್ಸ್ಗೆ ಮಾಡ್ಕೊಳ್ಳೋದಕ್ಕೆ ಕರೆಸ್ಪಾಂಡೆನ್ಸ್ ಅಂತ ಕರೀತಾರೆ. ಕರೆಪಾಂಡ್ಸು ಅಲ್ಲ ಅದು. ಓ ಅಂತದ್ ಬೇರೆ ಐತೆ, ಮನೆಗೆ ಕೂತ್ಕೊಂಡು ಓದ್ಕೊಂಬದ್ದು ಅಂತದು. ಹೆಂಗ ಬಿಡಮ್ಮ, ಪರವಾಗಿಲ್ಲ ಹಂಗಾರೆ. ಊನತ್ತೆ ಅಂತದ್ದು ಐತೆ. ಈಗ ನನ್ ಡಿಗ್ರಿ ಆಯ್ತಲ್ವಾ, B.Ed ಮಾಡ್ಬೇಕಾಯ್ತು. B.Ed ಮಾಡೋಣ ಅಂತ ಇದ್ದೀನಿ. B.Ed ಮಾಡ್ಕೊಂಡು ಆಮೇಲೆ ಕರೆಸ್ಪಾಂಡೆನ್ಸ್ನಾಗೆ ಮಾಡೋಣ ಅಂತಾನೆ M.Com ಯಾವ್ದಾದ್ರು. ಸರಿ ಅಮ್ಮ, ಅದ್ಯಾತಕ್ ಮಾಡ್ಕೊಂತೀಯೋ ಮಾಡ್ಕೆ. ನನ್ನ ಮಗ ಏನಾದ್ರು ಮದ್ವೆ ಆಗ್ಲಿಲ್ಲ ಅಂತಂದ್ರೆ ನಿನ್ನೆ ಮದ್ವೆ ಮಾಡ್ಕೊಂತಿದ್ದೆ ನಾನು. ಏನ್ ಮಾಡ್ತೀಯ, ಅವನು ಯಾರೋ ಅವಳನ್ನ ಕಟ್ಕೊಂಡ್ ಬಂದ. ನಿನ್ ಮಗುಗ ಇವಳ? ಅಯ್ಯೋ ಜಯಮ್ಮ, ಆಸೆ ಪಡಕ್ ಒಂದ್ ಮಿತಿ ಬೇಡವೇನೆ? ಆ ಜಗ್ಗು ಎಲ್ಲಿ, ಲಾವಣ್ಯ ಎಲ್ಲಿ? ಅವ್ನು ನೋಡಿದ್ರೆ ಎಮ್ಮೆ ಕಾಯ ಕಿಕ್ಕಿದ್ಯಾ, ಸಕಾಯ ಕಿಕ್ಕಿದ್ಯಾ? ಇವಳು ನೋಡಿದ್ರೆ ಓದ್ಕೊಂಡು ಚೆನ್ನಾಗಿ ವಿದ್ಯಾವಂತಲಾಗಿ ಅವಳು. ತಗತ್ತಾಗಿ ನೀನೇನು ಹೇಳ್ತೀಯಮ್ಮ, ಒಂದಕ್ಕೊಂದಕ್ಕೂ ಸಂಬಂಧನೇ ಇರಲ್ಲ. ನನ್ ಮಗನು ಓದಿದ್ದ, ಏನ್ ಮಾಡ್ತೀಯ? ಆ ಓದಿದ ತಕ್ಕಂಗೆ ಕೆಲಸ ಸಿಕ್ಕಿಲ್ಲ, ಅದಕ್ಕೆ ಇವಾಗತ್ತ 1-5 ಸಿಮೇಸ ಮಾಡ್ಕೊಟ್ಟಿದೀನಿ, ಕಾಯ್ಕೊಂಬರ್ತಾನೆ. ಸರಿ ಅಮ್ಮ, ಸುಸ್ತಾಗಿ ಬಂದಿದ್ಯಾ? ಹೋಗು, ಒಳಕ್ ಹೋಗಿ ಬ್ಯಾಗಿಗೆ ಇಕ್ಕಿ ಮಕ್ಕಳಿಗೆ ತೊಳ್ಕೊಂಡು ಹೋಗಿ ಹೋಗಿ. ಸರಿ ಬಾರಿ ಲಾವಣ್ಯ, ಬಾ. ನಿಮ್ಮಪ್ಪಯ್ಯ ಎಲ್ಲ ಹೊಲ್ತಕ್ ಹೋಗೈತೆ ಬಾಳೆ ಎಲ್ಲ ಕಿತ್ಕ ಬರಕ್ಕೆ. ಬಾ, ನಾವು ಒಂದಿಟ್ಟು ಒಬ್ಬಟ್ಟು ಮಾಡೋಣ. ಅಯ್ಯೋ ಇವ ಅಮ್ಮಯಿಂದಂತೂ ಮನೆಗೆ ಬಂದ್ರೆ ಆರಾಮಾಗಿರಕ್ಕೆ ಆಗಲ್ಲಪ್ಪ. ಒಬ್ಬಟ್ಟು ಮಾಡ್ಬಾ, ಅದು ಮಾಡ್ಬಾ, ಇದು ಮಾಡ್ಬಾ ಅಂತ ಕರೆಯೋದೆ. ಸರಿ ನಡಿ. ಇವಳು ನನ್ನ ಮಗಳು ಲಾವಣ್ಯ ಈಗ ತಾನೇ B.Com ಏನೋ ಮಾಡ್ತಾ ಇದ್ದಾಳೆ, ಫೈನಲ್ ಇಯರ್. ಇನ್ನೊಂದು 3 ತಿಂಗಳೈತೆ ಎಕ್ಸಾಮು. ರಜಕ್ಕೆ ಬಂದಾಳೆ ಹಬ್ಬಕ್ಕೆ. ನಾವು ಇವತ್ತು ಸಂಕ್ರಾಂತಿ ಹಬ್ಬ ಮಾಡ್ತಾ ಇದೀವಿ. ನೀವೆಲ್ಲರೂ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಹಾಗೆ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತ ಕೇಳ್ಕೊಂಡು ಈ ವಿಡಿಯೋ ಮುಗಿಸ್ತಾ ಇದೀವಿ. ನಮಸ್ಕಾರ.